ಶೈಲಜಾ ಮೇಡಮ್ಗೆ ಆಮೇಲೆ ಪೂರ್ಣ ಸರ್ಗೆ ನಮಸ್ಕಾರ. ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಯಾಕಂತಂದ್ರೆ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಕನಸುಗಳು ಇವೆಲ್ಲ. ಬೆಂಗಳೂರಿಗೆ ಬರಬೇಕು, ಹೀರೋ ಆಗಬೇಕು ಅಂತ ಭಾಳ ಜನ ಇಲ್ಲಿ ಎಷ್ಟೋ ಜನ ಬಂದವರು ಅದಾರ. ಅವರು ನನ್ಕಿಂತ ಒಳ್ಳೆ ಆಕ್ಟರ್ನೂ ಇರ್ಬೋದು. ಕೆಲವು ಜನರಿಗೆ ಅವಕಾಶ ಸಿಕ್ಕಿಲ್ಲ, ಕೆಲವು ಜನರಿಗೆ ಅವಕಾಶ ದೊರೆತಿಲ್ಲ ಅಂತ ಅನ್ಸುತ್ತೆ. ಆದ್ರೆ ನನಗೆ ಸಿಕ್ಕೈತಿ, ಅದು ಎಷ್ಟು ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ. ಮೊದಲು ನಾನು ಥ್ಯಾಂಕ್ ಹೇಳಕ್ಕೆ ಇಷ್ಟಪಡ್ತೀನಿ ರಂಗಭೂಮಿಗೆ. ಯಾಕಂತಂದ್ರೆ ಈಗ ನನಗೆ ಯಾರೇ ಹರೀಶ್ ಅಂತೇಳಿ ಮಾತಾಡಿಸ್ತಾರೆ ಅಂತಂದ್ರು ಅದಕ್ಕೆ ಮೂಲತಃ ಕಾರಣ ರಂಗಭೂಮಿ. ವೃತ್ತಿ ರಂಗಭೂಮಿ ಒಳಗೆ ನಾನು ಸುಮಾರು ಒಂದು 15-16 ವರ್ಷ ಕೆಲಸ ಮಾಡಿ ಆಮೇಲೆ ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದೆ. ಶರಣೆ ಸರ್ ಆಮೇಲೆ ಜಿ ಕನ್ನಡ ನೆನೆಸ್ಕೊಂಡಿರ್ಬೇಕು. ಯಾಕಂತಂದ್ರೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಯಾವ ಅಂತಂದ್ರೆ ಹತ್ತಿದೇಳಿ ಯಾವತ್ತೂ ಒದಿಬಾರ್ದು ಮರಿಬಾರ್ದು ಅಂತ ಹೇಳಿ. ನಾವೀಗ ಏನೇ ಇದೀವಿ ಅಂತಂದ್ರು ಯಾರಿಂದ ಅದೀವಿ ಎದಕ್ಕೆ ಅದೀವಿ ಅಂತ ಒಂದು ಹೇಳ್ಬೇಕು ಅನ್ನಿಸ್ತದ ಕೇಳಾಕತ್ತೀನಿ ತನಗ. ಆಮೇಲೆ ಈ ಪಿಕ್ಚರ್ ಸಿಕ್ಕಿದ್ದು ನನಗೊಂದ್ಸಲ ಒಂದು ಇಲ್ಲಿ ಕಾಮಿಡಿ ಕಿಲಾಡಿ ಮಾಡ್ಬೇಕಾದ್ರೆ ಬಹಳ ಜನ ಲಭ್ಯ ಮಾಡೋ ಸ್ಟುಡಿಯೋ ಬರೋರು ಈಗ ಒಂದು ಸಿನಿಮಾ ಮಾಡಕತ್ತೀವ್ರಿ, ತಮ್ಮ ಹೀರೋ ಆಗ್ತೀವಿ ಅದಾಗ್ತೀವಿ ಅಂತಿದ್ರು. ನಾನು ಹೂ ಸರ್ ಅಂತ ಸುಮ್ಮನೆ ಅದು ಏನೋ ಅದೊಂಥರ ರೂಢಿ ಅನಿಸ್ಬಿಟ್ಟಿತ್ತು. ಅದು ಕೆಲವು ಜನ ಬರೋರು ನೀವು ಪಾತ್ರ ಐತದನ್ನೋರು ಆಮೇಲೆ ಮರ್ತ ಬಿಡೋರು ಆಮೇಲೆ ಕರಿತೀನಿ ಇರಲಿಲ್ಲ. ಹಂಗೆ ಆನಂದ್ ಸರ್ ಒಂದ್ಸತಿ ಬಂದ್ರು, ಈ ಪಿಕ್ಚರ್ಗೆ ಹಿಂಗೆ ಮಾಡಕತ್ತೀವಿ ಸರ್ ಅಂತ. ಓಕೆ ಸರ್ ಅಂತಾನೆ. ಸರ್ ನೀವು ಮಾಡ್ತೀರಾ ಇಲ್ಲ ಅಂತ. ಅಲ್ಲಿ ಸರ್ ನೀವು ಮಾಡ್ತೀರಿ ಮೊದಲು ಅದನ್ನ ಡಿಸೈಡ್ ಮಾಡ್ರಿ, ಆಮೇಲೆ ನಾನು ಮಾಡ್ತೀನಿ ಅಂತಂದೆ. ಅಂದ್ಕೂಡ್ಲೆ ಎಲ್ರು ಹೇಳಿದ್ದು ಅದು ನಿಜಾನೇ. ಯಾಕಂತಂದ್ರೆ ಸಡನ್ ಆಗಿ ಆಗಿದ್ದೆಲ್ಲ. ಅವ್ರು ಬಂದ್ರು ಮಾತಾಡ್ತೀನಿ ಸರ್ ಓಕೆ ಅಂತಂದ್ರೆ ಓಕೆ ಲೈನ್ ಸ್ಟೋರಿ ಹೇಳಿದ್ರು ನನಗೆ. ಓಕೆ ಸರ್ ಮಾಡ್ತೀನಿ ಸರ್. ಅದು ಅಂದ್ರೆ ನಾನು ನನ್ನ ಜಾನರ್ ಇರೋದಷ್ಟು ಕಾಮಿಡಿ. ಯಾಕಂತಂದ್ರೆ ನಾವು ಒಂದು ಸುಮ್ಮನೆ ನಿಂತರು ನಗಾಕ್ ಸ್ಟಾರ್ಟ್ ಮಾಡ್ತಾರ್ರಿ, ನಮ್ದು ಹಂಗಿರುತ್ತೆ. ನೀವು ಅವರು ಹೇಳಿ ಲಾಸ್ಟಿಗೆ ಹೇಳಿದ ಪ್ರಕಾರ ಆ ಕೆಲಸ ತೋರಿಸೋದು ನೀವಾರಿ, ಅದು ನನಗಂತೂ ಬರಲ್ಲ ಅಂತ ಹೇಳಿದ್ದೆ. ಅದಂತೂ ಹಿಂಡಿ ತೆಗೆದುಬಿಟ್ಟವ್ರು, ಅದಂತೂ ಕರೆ. ಅದು ಕಾಮಿಡಿ ಮಾಡ್ಯಾರಿ, ನಾ ಮಾಡಿಲ್ಲ ತೆಗ್ಸಾರ. ಆಮೇಲೆ ಎಲ್ಲರೂ ಹೇಳ್ದಂಗೆ ಎಲ್ಲರೂ ಒಳ್ಳೆ ಕಲಾವಿದರು ಸೇರಿದ್ರು. ಯಾಕಂತಂದ್ರೆ ಅಂದ್ರೆ ಆನಂದ್ ಸರ್ ಅನ್ನಂಗೆ ಒಳ್ಳೇದಾಗಬೇಕು ಅಂತಂದ್ರೆ ಒಳ್ಳೇದು ಹಾಕೊಂತ ಹೋಗುತ್ತಂತ. ದಿಢೀರ್ನೆ ಸೆಟ್ ಇರುತ್ತೆ, ಸೆಟ್ ಆದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಶೂಟಿಂಗ್ ಸ್ಟಾರ್ಟ್ ಆಗಿ 45 ದಿವಸ ಹೆಂಗಾಯ್ತು, ಶೂಟಿಂಗ್ ಹೆಂಗ್ ಮುಗೀತು ಗೊತ್ತೇ ಆಗಲಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಮ್ಮ ಉಮೇಶ್ ಹೇಳ್ದಂಗೆ ಅದು 1 ವರ್ಷದೊಳಗೆ ಒಂದು 7-8 ತಿಂಗಳ ಮುಗಿದ ಪಿಕ್ಚರ್ ಅಂದ್ರೆ ಇದೇ ಕಾಣಿಸುತ್ತೆ ನಮ್ಮ ಅನ್ಸಿದ ಮಟ್ಟಿಗೆ. ರಿಲೀಸ್ ಬಂದು ನಿಂತೈತಿ. ಆದ್ರೂ ಸರ್ ಯಾರು ಸಾರಿ ಸರ್ ಮಾಡಿದ್ವಿ, ಕಷ್ಟಪಟ್ಟು ಮಾಡಿದ್ವಿ, ಇಷ್ಟಪಟ್ಟು ಮಾಡಿದ್ವಿ. ಎಲ್ಲರೂ ಶ್ರಮ ಐತಿ ಇದ್ರೊಳಗೆ. ನಾನು ಡಬ್ಬಲ್ಲಿ ಅಂತಲ್ಲ, ನಮ್ಮ ಸಂತೋಷ್ ಸರ್ ಆಯ್ತು, ನಮ್ಮ ಸೂರ್ಯಕಲಾ ಮೇಡಮ್ ಆಯ್ತು, ಆಮೇಲೆ ನಮ್ಮ ಅಕ್ಕನೇ ಆಗ್ಬೇಕು ಅವರು ಜ್ಯೋತಿ ಮೇಡಮ್ ಅವರು, ಆಮೇಲೆ ನಮ್ಮ ನಾಗರಾಜವರು ಅನ್ನೊಂದು ಪಾಪ ಭಾಳ ಒದ್ದಾಡಿದ್ರು ಸ್ವಲ್ಪ. ಫಸ್ಟಿಗೆ ಉತ್ತರ ಕರ್ನಾಟಕದ ಹಂಗೆ ಪಾಟ್ ಹೊಡೆದು ಕಲ್ಸಿದ್ದು ಅವರಿಗೆ ಮಾಡಿದ್ರು. ಎಲ್ಲರೂ ಚೆನ್ನಾಗಿ ಮಾಡೋರು. ಆಮೇಲೆ ನಾವೆಲ್ಲ ಮಾಡಿದ್ವಿ ಅನ್ನೋಕ್ಕಿಂತ ನಮ್ಮಂತ ಹೊಸಬ್ರ ಮೇಲೆ ಬಂಡವಾಳ ಧೈರ್ಯ ಮಾಡಿ ಬಂಡವಾಳ ಹಾಕ್ತಾರಲ್ಲ ಅದಕ್ಕೆ ಹೇಳ್ಬೇಕು. ಯಾಕಂತಂದ್ರೆ ಎಷ್ಟೋ ಜನ ಈಗ ಕಲಾವಿದ್ರು ಅದಾರ, ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಐತಿ, ಆದ್ರೆ ಬಂಡವಾಳ ಹಾಕೋರು ಯಾರು ಇಲ್ಲ. ಯಾಕಂತಂದ್ರೆ ಹೊಸಬ್ರ ಮೇಲೆ ಹಾಕಿದ್ರೆ ಬರುತ್ತೋ ಇಲ್ಲೋ, ಅದು ಎಷ್ಟೋ ಜನ ಕೆಲವು ಟಿಆರ್ಸಿ ಕ್ಯಾನ್ಸಲ್ ಆಗೋ ಇರ್ತಾವ. ಆದ್ರೂ ಹೊಸ ಪ್ರತಿಭೆಗಳನ್ನೆಲ್ಲ ಧೈರ್ಯ ಇಟ್ಟು ಬಂಡವಾಳ ಹಾಕಂತ ನಮ್ಮ ಬಸವನ್ ಸರ್ ಆಯ್ತು, ಆಮೇಲೆ ನಮ್ಮ ಬಸವಣ್ಣ ಇದ್ರು, ಬಸವಣ್ಣ ಸರ್ ಬಿಟ್ಟಾರ ನಮಗೆ ಪ್ರೊಡ್ಯೂಸರ್ಗಳು. ನಮ್ಮಂತವ್ರ ಮೇಲೆ ಬಂಡವಾಳ ಹಾಕಿದ್ದಕ್ಕ ನಾವು ಕಷ್ಟ ನಮ್ದು ಏನೈತಿ ಶಕ್ತಿ ಐತಿ ಅದು ಮಿತಿ ಮೀರಿ ನಾವು ಆಕ್ಟ್ ಮಾಡಿ ಪಿಕ್ಚರ್ನ ಗೆಲ್ಸಕ್ ಟ್ರೈ ಮಾಡಿವಿ. ನಮ್ಗೆ ಎಷ್ಟಾಗತ್ತೆ ನಾವು ಅದನ್ನ ಎಫೆಕ್ಟ್ ಹಾಕಿ ಮಾಡಿವಿ. ಇನ್ನೇನು ರಿಲೀಸ್ ಆದ್ಮೇಲೆ ಜನರ ಅದ್ರ ಬಗ್ಗೆ ಹೇಳ್ಬೇಕು ಏನಾಯ್ತು ಅಂತಂದು. ಯಾಕಂದ್ರೆ ನಮ್ದು ನಾವು ತಟ್ಕೋಬಾರ್ದಂತ ನೋಡಿದ್ಮೇಲೆ ಜನ ಹೇಳಿದ್ಮೇಲೆ ಗೊತ್ತಾಗೋದು. ಅದ್ರಂಗ ಫಸ್ಟ್ ಸಾಂಗು ಚಡ್ಡಿ ಬಡ್ಡಿ ಅಂತೇಳಿ ಅದನ್ನ ಹೇಳ್ತಾರಲ್ಲ, ನಾವು ಕನಸು ಮನಸ್ಸಿನಾಗ ಅನ್ಸ್ದಿಲ್ಲ, ನಾವು ಹೀರೋ ಆಗ್ತೀವಿ, ನಮ್ಗೆ ಒಂದು ಹಾಡು ಬರುತ್ತಾ, ಹಾಡನ್ನ ಯೋಗರಾಜ್ ಭಟ್ರು ಸರ್ ಬರೀತಾರ, ಅದನ್ನ ಶರಣ್ಯ ಸಂಜೀವ್ ಸರ್ ಹಾಡ್ತಾರ, ಪೂರ್ಣ ಸರ್ ಮ್ಯೂಸಿಕ್ ಮಾಡ್ತಾರ. ಇವೆಲ್ಲ ಕನಸಿನ ಮಾತು ನಮ್ಗೆಲ್ಲ, ನಮ್ಮ ಭಾಗದ ಜನ ಹುಡುಗರಿಗೆ ಇವೆಲ್ಲ ಕನಸಿನ ಮಾತ. ಅದು ಯಾವ ಜನ್ಮಕ್ಕೆ ಪುಣ್ಯನೂ ಗೊತ್ತಿಲ್ಲ, ಈ ಜನ್ಮಕ್ಕೆ ನನಗೆ ಅದು ಸಾಕಾರ ಆಗೈತಿ. ನಾನು ಇದಷ್ಟು ಈ ಸಿಕ್ಕೈತಿ ಅನ್ನಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಸರ್ ಪಾತ್ರದ ಬಗ್ಗೆ. ಸರ್ ಒಬ್ಬ ಮಿಡಲ್ ಕ್ಲಾಸ್ ಮೊದಲನೇ ಸಿನಿಮಾ ಅಂದ್ರೆ ಫಸ್ಟ್ ಒಂದು ಮಾಡಿದ್ದೆ ಸರ್, ಉಡಾಳ ಅಂತೇಳಿ. ಅದ್ರೊಳಗ ವಿಲನ್ ಕ್ಯಾರೆಕ್ಟರ್ ಕೊಟ್ಟಿದ್ರು, ಅದು ಬಟ್ ಪಿಕ್ಚರೇ. ಅದ್ರೊಳಗೂ ಈ ಕಾಮಿಡಿ ಮಾಡ ವಿಲನ್ ಮಾಡ ಅಂತೇಳಿ ಮಾಡಿಸಿದ್ರು. ಆಮೇಲೆ ಮೊನ್ನೆ ರಿಲೀಸ್ ಆಗುವಂತ KD ಒಳಗೂ ಮಾಡಿದ್ದೆ ಸರ್ ನಾನು. ಪೊಲೀಸ್
ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೆ. ರಕ್ಷಿತಾ ಮೇಡಮ್ ಅವರು ಒಂದ್ಸತಿ ಕಾಮಿಡಿ ಕಿಲಾಡಿಯೊಳಗೆ ನಮ್ಮ ಪಿಕ್ಚರ್ ಒಳಗೆ ಒಂದು ಮಾಡಿರ್ತಿ ಅಂತೇಳಿ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಅದ್ರೊಳಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡಿದ್ದೆ. ಚೆನ್ನಾಗಿ ಬಂತು. ಆ ಕಡೆ ನಮ್ಮ ಸೈಡ್ ಎಲ್ಲ ಭಾಳ ಇಷ್ಟಪಟ್ಟರು ಅದನ್ನ. ಆಮೇಲೆ ನನ್ನ ಕ್ಯಾರೆಕ್ಟರ್ ಅಂತ ಹೇಳ್ಬೇಕಂತಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗ. ಎಲ್ಲರೂ ಆ ಪಾತ್ರ ನೋಡಿದ್ರು ಅಂತಂದ್ರೆ ನಾವು ಇದನ್ನ ಮಾಡಿರಪ್ಪ, ನಮ್ಮ ಜೀವನದೊಳಗೂ ಇದೊಂದು ಘಟನೆ ನಡೆದೈತಿ ಅನ್ನೋ ಒಂದು ಪಾತ್ರ ಕ್ಯಾರೆಕ್ಟರ್ ಬರುತ್ತೆ ಸರ್. ಅದು ಮಿಡಲ್ ಕ್ಲಾಸ್ ಒಂದು ಜವಾಬ್ದಾರಿತನೂ ಆಗ್ತಾನೆ, ಬೇಜವಾಬ್ದಾರಿನೂ ಆಗ್ತಾನೆ. ಒಳ್ಳೆ ಫ್ರೆಂಡ್ಶಿಪ್ ಸಂಘನೂ ಇರುತ್ತ, ಕೆಲ ಫ್ರೆಂಡ್ಶಿಪ್ ಸಂಘನೂ ಇರುತ್ತ. ಆದ್ರೆ ಒಳ್ಳೆ ದಾರಿನ ಹೆಂಗೆ ಹೋಗ್ಬೇಕು ಅನ್ನೋದೇ ಈ ಸಿನಿಮಾದೊಂದು ಇದೆ ಸರ್. ಇದು ಒಂದು ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಸರ್, ಅರ್ಥ ಆಗಲ್ಲ ಅನ್ನೋದಕ್ಕೆ ನಾವು ಕನ್ನಡನೇ ಮಾತಾಡ್ತೀವಿ ಸರ್, ಯಾರು ಮಾತಾಡಲ್ಲ. ಆ ಶಬ್ದಗಳು ಕೆಲವೊಂದು ಏನಿರುತ್ತೆ ಅಂಥವು ಯಾವೂ ಇಲ್ಲ ಸರ್. ಅದನ್ನ ನೋಡ್ಕೊಂಡೇ ಮಾಡೀವಿ. ಯಾಕಂತಂದ್ರೆ ಕನ್ನಡ ಪಿಕ್ಚರ್ ಎಲ್ಲ ಕಡೆ ರಿಲೀಸ್ ಆಗುತ್ತೆ. ಮಂಗಳೂರಲ್ಲೂ ನೋಡ್ತಾರೆ, ಬೆಂಗಳೂರಲ್ಲೂ ನೋಡ್ತಾರೆ, ಹುಬ್ಳಿಯಲ್ಲೂ ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ. ಹಿಂಗಾಗಿ ಎಲ್ಲರಿಗೂ ಅರ್ಥ ಆಗುವಂಥದ್ದೇ ಅಂಥದ್ದು ಯಾವುದೋ ಉತ್ತರ ಕರ್ನಾಟಕ ಅದೊಂದು ಭಾಷೆ ಯೂಸ್ ಮಾಡಿಲ್ಲ, ಟಫ್ ಭಾಷೆ ಯೂಸ್ ಮಾಡಿಲ್ಲ. ನಾರ್ಮಲ್ ಈಗ ನಾವು ಹೆಂಗ್ ಮಾತಾಡಕತ್ತೀವಿ ಇದೇ ಭಾಷೆ ಏನೇ ಇರುತ್ತೆ ಸರ್. ಬಹಳ ದೊಡ್ಡ ಜವಾಬ್ದಾರಿ ಸರ್, ಬಹಳ ಕಷ್ಟಪಟ್ಟು ನಿಭಾಯಿಸಿನಿ. ಯಾಕಂತಂದ್ರೆ ಅವ್ರು ಒಂದೇನಾದ್ರು ಒಂದು ಸೆಂಟಿಮೆಂಟ್ ಹೇಳಿದಾಗ ನಮ್ಗೆ ಅದು ನೋವು ಬರೋಕೆ ಸ್ಟಾರ್ಟ್ ಆಗ್ತಿತ್ತು, ಇದನ್ನ ಮಾಡ್ಬೇಕಂತ. ಯಾಕಂತಂದ್ರೆ ನಮ್ ಜಾನರೇ ಅಲ್ಲ ಇದು. ನಾವು ಹುಟ್ಟಾನು ಕಾಮಿಡಿ ನೋಡ್ಕೊಂತ ನೋಡ್ತಾರೆ. ನಾವು ಇದ್ದಿದ್ದು ಹೇಳ್ಬೇಕಂತಂದ್ರೆ ನಾವೆಲ್ಲ ಕಾಮಿಡಿ ಕಿಲಾಡಿ ಅದೆಲ್ಲ ಸೆಲೆಕ್ಷನ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ. ನಮ್ಮ ಜಗ್ಗ, ಸುಷ್ಮಾ, ನಯನ, ಅಪ್ಪಣ್ಣ ಸರ್ ಎಲ್ಲ ನೋಡಿ ಇದ್ದಿದ್ದೆ. ಸೀನಿಯರ್ ಒಪ್ಕೊಂತೀನಿ, ಮಾನಸಿಕ ಬಡ ದೊಡ್ಡಕ್ಕೆ ಅಂತೇಳಿ ಅಲ್ಲಿ ಸಣ್ಣಕ್ಕೆ ನಾನು ದೊಡ್ಡವನ ಅಂದ್ರೂ ಬೆಳೆದಿದ್ದು ನೋಡ್ಕೊಂತೀವ್ರು ಬೆಳೆದಿದ್ದು. ಯಾಕಂತಂದ್ರೆ ಅದನ್ನ ನೋಡ್ಕೊಂತ ಬಂದಾಗ ನಾನು ಕಾಮಿಡಿ ಮಾಡ್ಬೇಕು, ನನಗೂ ಇದೊಂದು ಹೇಳ್ತೀನಿ ಏನಂತಂದ್ರೆ ನನಗೂ ಮೊದಲು ಕಾಮಿಡಿ ಕಿಲಾಡಿ ಆಗ್ಬೇಕು ಅಂತೇಳಿ ಇರ್ಲಿಲ್ಲ. ನಾವು ನಮಗೆ ಅದನ್ನ ನೋಡ್ತಾನೆ ಇರ್ಲಿಲ್ಲ. ಯಾಕಂತಂದ್ರೆ ಇಲ್ಲಿ ಶೋ ಪ್ಲೇ ಆಗ್ಬೇಕಾದ್ರೆ ನಮ್ಮಲ್ಲಿ ಶೋ ಪ್ಲೇ ಆಗ್ತಿತ್ತು, ನಮ್ಗೆ ನೋಡಕ್ ಆಗ್ತಿರ್ಲಿಲ್ಲ. 6-3 ನಮ್ಮ ಶೋ ಇರೋದು, 9 ಗಂಟೆ ಕಾಮಿಡಿ ಕಿಲಾಡಿ ಬರೋದು. ಶರಣೇಶ್ವರು ನಮ್ದು ತುಮಕೂರು ಡ್ರಾಮಾ ಇದ್ದಾಗ ಕುಂಟ ಕೋಣ ಮೂಕ ಜಾಣ ಅಂತೇಳಿ ಒಂದು ನಮ್ಮ ಕಡೆ ಫೇಮಸ್ ನಾಟಕ ಸರ್. ಅದು ಅದ್ರೊಳಗೆ ಮೂಕನ್ ಪಾತ್ರ ಮಾಡ್ತಿದ್ದೆ ನಾನು. ಅವ್ರೊಂದ್ ದಿವಸ ಬಂದ್ರು, ಅಪ್ಪಣ್ಣನ ಕರ್ಕೊಂಡ್ ಬಂದಿದ್ರು. ಇದೊಂದು ಉತ್ತರ ಕರ್ನಾಟಕದ ನಾಟಕ ಐತಿ, ಬಂದು ನೋಡ್ಬರ್ರಿ ಚೆನ್ನಾಗೈತಿ ಅಂತಂದು. ಶರಣಿ ಸರ್ ನೋಡಿದ್ರು. ನೋಡಾದ್ಮೇಲೆ ಅವ್ರಿಗೆ ಏನಿಸ್ತಾ ಗೊತ್ತಿಲ್ಲ, ಅದ್ರದ್ದೊಂದು ಸೀನು ಜಿ ಕನ್ನಡ ಒಳಗೆ ಮಾಡಿಸ್ಬೇಕು, ಕಾಮಿಡಿ ಕಿಲಾಡಿ ಒಳಗೆ ಮಾಡಿಸ್ಬೇಕು ಅಂತ ಬಂತು. ನಾನು ಬಂದ್ವಿ. ಇವ್ರ ವಯಸ್ಸಲ್ಲೆಲ್ಲ ನಮಗೂ ಗೊತ್ತಿರಲಿಲ್ಲ ಹೆಂಗಿರುತ್ತೆ ಏನು ಕಾಮಿಡಿ ಅಂತಂದು. ಅಲ್ಲಿ ಬಂದು ನೋಡಿದಾಗ ಇವರೆಲ್ಲ ಮಾಡೋದ್ ನೋಡಿ ಒಂದೇನೋ ಒಳಗೆ ಆಸೆ ಹುಟ್ಟಕ್ ಸ್ಟಾರ್ಟ್ ಆಯ್ತು. ನಾವು ಇದನ್ನ ಮಾಡ್ಬೋದಲ್ಲ, ನಾವು ಈ ರಂಗಕ್ಕೆ ಬರ್ಬೋದಲ್ಲ ಅಂತೇಳಿ ಅವಾಗ ನೆಕ್ಸ್ಟ್ ವರ್ಷದಿಂದ ಆಡಿಷನ್ ಕೊಡ್ತಾ ಬಂದು 2 ಆಡಿಷನ್ ಫೇಲ್ ಆಗಿ 3ನೇ ಆಡಿಷನ್ ಸಕ್ಸಸ್ ಆಗಿ ಆಮೇಲೆ ವಿನ್ನರ್ ಆಗಿದ್ದು. ಹಿಂಗಾಗಿ ಈಗಿಂತವೆಲ್ಲ ಕಾಮಿಡಿ ಕಾಮಿಡಿ ನೋಡ್ಕೊಂಡ್ ಬಂದಾಗ ಒಂದ್ ಸೀರಿಯಸ್ ಪಾತ್ರ ಅಂದಾಗ ನಾವು ಸ್ವಲ್ಪ ತಲೆನೋ ಕರ್ಕೊಂಡು ಅಪ್ಪ ನನ್ನ ಕೈಗೆ ಏನ್ ಮಾಡಿಸ್ಬೇಕಂತ ನಮ್ಮರೆ ಈಗ ಚೆನ್ನ ನಮ್ಸ್ಕೊಂತಿರ್ತೀವಿ, ಅನಿಸ್ಕೊಂತಾರಲ್ಲ ಅಂತಂದು. ಆದ್ರೂ ಮಾಡಿ ಸರ್, ನಂದು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ನನ್ನ ಪ್ರಯತ್ನ ಐತಿ ಅದಕ್ಕಿಂತ ಹೆಚ್ಚಿಗೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್.